ಸ್ನೇಹಿತರೆ, ನಾನು ನಿಮ್ಮ ಯಶ್ವಾರ್ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ನಿಮಗೆ ಒಂದು ವಿಚಾರ ಗೊತ್ತಾ? ಅನ್ಸೆಂಟ್ ಅಂಡ್ ಯಂಗ್ ಸಂಸ್ಥೆಯ ಪ್ರಕಾರ ಈ ಒಂದು ಸರ್ವೇರಲ್ಲಿ ಬಹುತೇಕ ನಮ್ಮ ಭಾರತ ದೇಶದಲ್ಲಿ 81% ಜನರ ಸ್ಯಾಲ್ರಿ ತಿಂಗಳ ಮೊದಲ 10 ದಿನದಲ್ಲೇ ಖಾಲಿ ಆಗ್ತಾ ಇದೆ. ಅಂದ್ರೆ ಬಹುತೇಕ ಎಲ್ಲರ ಜನರ ಒಂದು ಸ್ಯಾಲ್ರಿ ಕೂಡ ತಿಂಗಳ 10 ದಿನದಲ್ಲೇ ಖಾಲಿ ಆಗ್ತಾ ಇದೆ. ಎಷ್ಟು ದಿನದಲ್ಲಿ? ಮೊದಲ 10 ದಿನದಲ್ಲೇ ಖಾಲಿ ಆಗ್ತಾ ಇದೆ. ಸೊ ಹಾಗಾದ್ರೆ ನೋ ಇನ್ವೆಸ್ಟ್ಮೆಂಟ್, ನೋ ಸೇವಿಂಗ್ಸ್, ಯಾವುದೇ ರೀತಿ ಎಲ್ಲವೂ ಕೂಡ EMI ನಲ್ಲೇ ಕಟ್ಟೋದು ಪೂರ್ತಿ ಜೀವನ ಆಗಿ ಹೋಗಿದೆ. ಹಾಗಿದ್ರೆ ಇದೆಲ್ಲ ಯಾಕೆ ಆಗ್ತಾ ಇದೆ? ಸೊ ದುಡ್ಡಿನ ಸಮಸ್ಯೆನೇ ಇದು. ಹಾಗೆ ತುಂಬಾ ಕಮ್ಮಿ ಸಂಬಳ ಬರ್ತಿದ್ಯಾ ಎಲ್ಲರಿಗೂ, ಅಥವಾ ಬ್ಯಾಡ್ ಲಕ್ಕ, ಅಥವಾ ಒಂದು ಬ್ಯಾಡ್ ಹ್ಯಾಬಿಟಾ, ಅಥವಾ ಬ್ಯಾಡ್ ಒಂದು ಮ್ಯಾನೇಜ್ಮೆಂಟಾ? ಏನಕ್ಕೆ ಹೀಗೆ ಆಗ್ತಾ ಇದೆ? ಅಥವಾ ಈ ದುಡ್ಡನ್ನ ಬಳಸ್ತಕ್ಕಂತಹ ವ್ಯಕ್ತಿಯ ಇನ್ಸ್ಟಂಟ್ ಗ್ರಾಜುಯೇಷನ್ಸ್ ಒಂದು ಸೈಕಾಲಜಿನಲ್ಲಿ ಟ್ರ್ಯಾಪ್ನಲ್ಲಿ ಸಮಸ್ಯೆಗಳಿಗೆ ಹಾಕ್ತಾ ಇದ್ದಾರಾ? ಸೊ ಹಾಗಾದ್ರೆ ಈ ಇನ್ಸ್ಟಂಟ್ ಗ್ರಾಜುಯೇಷನ್ ಒಂದು ಸೈಕಾಲಜಿ ಪ್ರಕಾರ ಏನು ಹೇಳ್ತಾರೆ? ಈ 50 ವರ್ಷದ ಹಿಂದೆ ನಡೆದಿರ್ತಕ್ಕಂತಹ ಒಂದು ಎಕ್ಸ್ಪಿರಿಮೆಂಟ್, ಈ ಒಂದು ಇನ್ಸ್ಟಂಟ್ ಗ್ರಾಜುಯೇಷನ್ ಮೂಲಕ ಒಂದು 50 ವರ್ಷಗಳ ಹಿಂದೆ ನಡೆದಿರ್ತಕ್ಕಂತಹ ಒಂದು ಎಕ್ಸ್ಪಿರಿಮೆಂಟ್ನಲ್ಲಿ ಬಂದಂತಹ ಒಂದು ಸ್ಕಿಲ್ನ ನಾವು ಕಲಿತ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಅಲ್ಲಿರ್ತಕ್ಕಂತಹ ಒಂದು ಸ್ಕಿಲ್ನ ನಾವು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಲೈಫೇ ಚೇಂಜ್ ಆಗುತ್ತೆ. ಆ್ಯಂಡ್ ಯಾವುದೇ ಕುಡಿತದಿಂದ ಒಂದು ಒಳ್ಳೆ ಫಿಟ್ನೆಸ್ ಆದಂತಹ ದೇಹ ಆ್ಯಂಡ್ ಒಂದು ಒಳ್ಳೆ ಆರೋಗ್ಯವಾದಂತಹ ದೇಹವನ್ನು ನಾವು ಅಳವಡಿಸ್ಕೊಳ್ಬಹುದು. ಹಾಗಾದರೆ ನಾವು ಎಲ್ಲವನ್ನ ಒಂದು ತಿಂಗಳ ಅಂತ್ಯ ಬರುವಷ್ಟರಲ್ಲೇ ಮಧ್ಯದಲ್ಲೇ ಖಾಲಿ ಮಾಡ್ತಾ ಇದ್ದೀವಿ. ತಿಂಗಳ ಒಂದು 50,000 to 60,000 ಸಂಬಳ ತಗೊಳ್ತಕ್ಕಂತಹವರು ಕೂಡ ನಮ್ಮ ಜೇಬು ಖಾಲಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಎಕ್ಸ್ಪಿರಿಮೆಂಟ್ ಸ್ಕಿಲ್ನ ನೀವು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಆ ಸ್ಕಿಲ್ಲಿಂದ ನಮ್ಮ ಲೈಫೇ ಚೇಂಜ್ ಆಗುತ್ತೆ. ಹಾಗೆ ನಿಮ್ಮ ಗೋಲ್ ಮುಟ್ಟೋದಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗಾದರೆ ಆ ಸ್ಕಿಲ್ ಯಾವುದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ಲೈಕನ್ನ ಒತ್ತೋದ್ರಿಂದ ನಾನು ಹಾಕ್ತಕ್ಕಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ಬಂದು ಮೊದಲು ತಲುಪುತ್ತೆ ಅಂತ ಹೇಳ್ತಾ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾಕೆ ಸ್ನೇಹಿತರೆ, ಇವತ್ತಿನ ಪ್ರಪಂಚದ ದುಡ್ಡು ಹಣ ಇಲ್ಲದೇನೆ ಬದುಕೇ ಇಲ್ಲ ಅನ್ನೋ ರೀತಿ ಆಗೋಗಿದೆ ನಮ್ಮ ಬದುಕು. ಇದ್ದಂತಹ ದುಡ್ಡಲ್ಲಿ ನಾವು ಹೇಗೆ ಹೂಡಿಕೆ ಮಾಡಿ ಎಲ್ಲವನ್ನ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಯಾವ ರೀತಿ ಈಡೇರಿಸ್ಕೊಳ್ಬೇಕು ಅನ್ನೋದು ನಮ್ಮ ಮೆಂಟಾಲಿಟಿ ಯೋಚನೆ ಮಾಡ್ತಕ್ಕಂತಹ ಇವತ್ತಿನ ಟೆಕ್ನಾಲಜಿ ಕಾಲ ತುಂಬಾನೇ ಫಾಸ್ಟ್ ಇದೆ. ಅದಕ್ಕೋಸ್ಕರನೇ ತುಂಬ ಫಾಸ್ಟಾಗಿ ದುಡ್ಡೆಲ್ಲ ಖರ್ಚು ಮಾಡ್ತಾ ಇದ್ದೀವಿ. ಸೊ ಆ ಸ್ಕಿಲ್ ಯಾವುದಂತ ತಿಳ್ಕೊಳ್ಳೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ. ಹಾಗಾದರೆ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಅಂತ ಅಂದರೆ ಏನು? ಸೊ ಈ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಏನಾದರೂ ಅಂದ್ಕೊಂಡಿರ್ತಕ್ಕಂತಹ ಕೆಲಸ ದಿಢೀರ್ ಅಂತ ಆಗಬೇಕು, ಸೊ ಅಟ್ರಾಕ್ಷನ್ ಆದಂತಹದ್ದೆಲ್ಲ ನಾನು ಪಡ್ಕೊಳ್ಬೇಕು, ಅದು ಏನೇ ಆಗಿರಲಿ ನಾನು ಪಡ್ಕೊಳ್ಬೇಕು ಅನ್ನೋ ಒಂದು ಮೆಂಟಾಲಿಟಿನಲ್ಲಿ ಇರ್ತಕ್ಕಂಥದ್ದನ್ನು ಸೈಕಾಲಜಿ ಪ್ರಕಾರ ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಅಂತ ಕರೀತಾರೆ. ಸೊ ಕೆಲವೊಂದು ಅಧ್ಯಯನಗಳ ಪ್ರಕಾರ ನಮ್ಮ ಮೈಂಡ್ ಒಂದು ಏನಾಗುತ್ತೆ ಅಂತ ಅಂದರೆ ಒಂದು ಫೀಲ್ ಗುಡ್ನ ಬರುತ್ತೆ. ಸೊ ಆ ವಸ್ತು ಆಗಲಿ ಅಥವಾ ನಾವು ಏನೇ ಒಂದು ಆಸೆ ಆಗಿರಲಿ ಅದು ನೋಡಿದ ತಕ್ಷಣ ನಮಗೊಂದು ಫೀಲ್ ಗುಡ್, ನಮ್ಮ ಮೆದುಳಿನಲ್ಲಿ ಡೊಪಮೈನ್ ಅನ್ನೋದು ಸ್ಪೈಕ್ ಆಗುತ್ತೆ. ಸೊ ಬೂಸ್ಟ್ ಆಗುತ್ತೆ, ಉತ್ಪತ್ತಿ ಆಗೋದಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ನಮಗೆ ಬೇಕಾದ್ದನ್ನೆಲ್ಲ ಅದು ಎಂಥದ್ದೇ ಆಗಲಿ ಅದೇನೇ ಆಗಲಿ ನನಗೆ ಬೇಕೇ ತೀರಬೇಕು ಅನ್ನೋ ಒಂದು ಮೈಂಡ್ ಸೆಟ್, ಡೊಪಮೈನ್ ಅನ್ನೋದು ಉತ್ಪತ್ತಿ ಆದಾಗ ನಮ್ಮ ಮೈಂಡ್ ಸೆಟ್ ಅದನ್ನು ಆಕರ್ಷಣೆಯತ್ತ ಹೋಗುತ್ತೆ. ಆ ಸಮಯಕ್ಕೆ ನಮ್ಮ ಮೈಂಡ್ ಕಂಟ್ರೋಲ್ಗೆ ಸಿಗಲ್ಲ. ಸೊ ಇದನ್ನೇ ಒಂದು ಇನ್ಸ್ಟಂಟ್ ಗ್ರಾಟಿಫಿಕೇಷನ್ ಅಂತ ನಮ್ಮ ಮೈಂಡ್ಗೆ ಒಂದು ಕೆಲವು ಅಧ್ಯಯನಗಳ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಒಂದು 1970ರ ದಶಕದಲ್ಲಿ ಈ ಮನುಷ್ಯರ ಜೊತೆಗೆ ಒಂದು ಎಕ್ಸ್ಪಿರಿಮೆಂಟ್ನ ಮಾಡ್ತಾರೆ. 1960ರ ದಶಕದಲ್ಲಿ ಒಂದು ಮಾರ್ಷ್ ಮೆಲೋ ಅನ್ನೋ ಒಂದು ಎಕ್ಸ್ಪಿರಿಮೆಂಟ್ ಮಾಡಿದಾಗ ಆ್ಯಂಡ್ ಅಮೇರಿಕಾದ ಸ್ಟ್ಯಾನ್ಫೋರ್ಡ್ ಮಾರ್ಷ್ ಮೆಲೋ ಅನ್ನೋ ಒಂದು ಎಕ್ಸ್ಪಿರಿಮೆಂಟ್ನ ಮಾಡಿದಾಗ ಅಲ್ಲಿರ್ತಕ್ಕಂಥದ್ದು ಏನು ಒಂದು ಅಂಶ ಹೊರಬಿತ್ತು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈ ಮಾರ್ಷ್ ಮೆಲೋ ಒಂದು ಎಕ್ಸ್ಪಿರಿಮೆಂಟ್ನ ಒಂದು ನರ್ಸರಿನಲ್ಲಿ ಇರ್ತಕ್ಕಂತಹ ಮಕ್ಕಳು, ಒಂದು 4 ರಿಂದ 5 ವರ್ಷದಲ್ಲಿ ಇರ್ತಕ್ಕಂತಹ ಮಕ್ಕಳನ್ನ ಕರ್ಕೊಂಡು ಹೋಗಿ ಒಂದು ರೂಮ್ನಲ್ಲಿ ಬಿಡ್ತಾರೆ. ಸೊ ಆ ರೂಮ್ನಲ್ಲಿ ಅವರಿಗೆ ಒಬ್ಬೊಬ್ರಿಗೆ ಸಪ್ರೇಟ್ ಚೇರ್ ಮತ್ತು ಒಂದು ಸಪ್ರೇಟ್ ಟೇಬಲ್ನ ಇಟ್ಟು ಒಂದು ಮಾರ್ಷ್ ಮೆಲೋನ ಇಡ್ತಾರೆ. ಸೊ ಸಿಹಿನಲ್ಲಿ ಸಕ್ಕರೆನಲ್ಲಿ ಮಾಡಿರ್ತಕ್ಕಂತಹ ಸ್ವೀಟ್ ಆಗಿರ್ಬೋದು, ಈ ಥರದನ್ನ ಒಂದು ಮಾರ್ಷ್ ಮೆಲೋ ಇಡ್ತಾರೆ. ಸೊ ಅವ್ರಿಗೊಂದು ಆಫರ್ ಕೊಡ್ತಾರೆ. ಆ ಆಫರ್ ಏನಂದರೆ, ಈ ಮಾರ್ಷ್ ಮೆಲೋನ ನೀವು ತಿನ್ನಬಹುದು, ಆದರೆ
15 ನಿಮಿಷಗಳನ್ನ ವೆಯ್ಟ್ ಮಾಡಿದ್ರೆ ಇನ್ನೊಂದು ಮಾರ್ಷ್ಮೆಲೋ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದನ್ನ ಹೇಳಿ ಅಲ್ಲಿಂದ ಮಕ್ಕಳನ್ನ ಬಿಟ್ಟು ಹೊರಡ್ತಾರೆ. ಸೊ ಮಕ್ಕಳನ್ನ ಬಿಹೇವಿಯರ್ನ ಚೆಕ್ ಮಾಡೋದಕ್ಕೋಸ್ಕರ ಅಲ್ಲಿ ಆ ರೂಮ್ನಲ್ಲಿ ಕ್ಯಾಮ್ರಾವನ್ನ ಫಿಕ್ಸ್ ಮಾಡಿರ್ತಾರೆ. ಸೊ ಅದಾದ ನಂತರ ಟೈಮ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ಅಲ್ಲಿದ್ದಂತಹ ಕೆಲವೊಂದಷ್ಟು ಬಹುತೇಕ ಮಕ್ಕಳು ಮಾರ್ಷ್ಮೆಲೋನ ತಿಂದ್ಬಿಡ್ತಾರೆ. ಅದನ್ನ ನೋಡ್ತಾರೆ, ಕಾಯುವಂಥ ತಾಳ್ಮೆ ಇರಲ್ಲ, ಇದೆ ತಿಂದ್ಬಿಡ್ಬೇಕು, ಎಂಜಾಯ್ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ತಿಂದ್ಬಿಡ್ತಾರೆ. ಅದರಲ್ಲಿರ್ತಕ್ಕಂತಹ ಸ್ವಲ್ಪ ಮಕ್ಕಳು ಏನು ಮಾಡ್ತಾರೆ, ಇನ್ನು 15 ನಿಮಿಷ ಅಲ್ವಾ, ಸೊ ಕಾಯೋಣ, ನಮ್ಗೆ ಇನ್ನೊಂದು ಮಾರ್ಷ್ಮೆಲೋ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕೆಲವೊಂದು ಮಕ್ಕಳು ಕಾಯ್ತಾ ಇರ್ತಾರೆ. ಸೊ ಕಣ್ಮುಂದೆ ಅದನ್ನ ನೋಡ್ತಾ ಇದ್ರೆ ಬಾಯಿ ನೀರು ಬರುತ್ತೆ, ತಿನ್ಬೇಕು ಅನ್ಸುತ್ತೆ ಅಂತ ಅಂದ್ಬಿಟ್ಟು ಕೆಲವೊಂದು ಮಕ್ಕಳು ಆ ಕಡೆ ಈ ಕಡೆ ಮಾರ್ಷ್ಮೆಲೋ ಬಿಟ್ಟು ಆ ಕಡೆ ಈ ಕಡೆ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವೊಂದು ಮಕ್ಕಳು ಸಾಂಗ್ನ ಹೇಳೋದಕ್ಕೆ ಇದು ಮಾಡ್ತಾರೆ. ಕೆಲವೊಂದು ಮಕ್ಕಳು ಕಣ್ಣು ಮುಚ್ಕೊಂಡು ಆ ಟೈಮ್ನ ಡಿಲೇ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಸೊ ಮುಗಿಯುತ್ತೆ ಅಲ್ಲಿಗೆ. ಸೊ ಅದಾದಮೇಲೆ 15 ನಿಮಿಷ ಆದಮೇಲೆ ಆ ಮಕ್ಕಳಿಗೆ ಮತ್ತೊಂದು, ಯಾವ ಮಕ್ಕಳು ತಿಂದಿರಲ್ಲ ಆ ಮಾರ್ಷ್ಮೆಲೋನ ಮತ್ತೊಂದು ಕೊಡ್ತಾರೆ. ಸೊ ಇದು ಇಲ್ಲಿಗೆ ಮುಗಿಯಲ್ಲ. ಸೊ ಈ ವಾಲ್ಟರ್ ವಿಶಲ್ ಅನ್ನೋ ಒಬ್ಬ ವಿಜ್ಞಾನಿ ಸೊ ಮತ್ತೆ ಆ ಒಂದು ಮಕ್ಕಳನ್ನ ಹೇಗೆ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ಆ ಮಕ್ಕಳನ್ನ ಹಲವು ವರ್ಷಗಳು ಕಳೆದ ಮೇಲೆ ಈ ಒಂದು ಏನು ಸ್ವೀಟ್ನ ತಿಂದಿರಲ್ಲ ಆ ಮಕ್ಕಳುಗಳು ಲೈಫಲ್ಲೂ ಕೂಡ ಅದೇ ರೀತಿ ಗೋಲಲ್ಲಿ ಇರ್ತಾರೆ, ಅದೇ ತಾಳ್ಮೆಯಿಂದ ಅದೇ ಫಾಲೋ ಅಪ್ ಮಾಡಿರ್ತಾರೆ. ಅವ್ರು ಮಾಡಿರ್ತಕ್ಕಂತಹ ಒಂದು ಒಳ್ಳೊಳ್ಳೆ ಅಮೇರಿಕಾ ಎಕ್ಸಾಮ್ನಲ್ಲಿ 210% ಒಂದು ಎಕ್ಸಾಮ್ನಲ್ಲಿ ಒಂದು ಒಳ್ಳೊಳ್ಳೆ ಜಾಬ್ ತಗೊಂಡು ಪಾಸಾಗಿ ಒಂದು ಒಳ್ಳೆ ಹೆಲ್ದಿ ಲೈಫ್ನ ಇನ್ಕ್ರೀಸ್ ಮಾಡ್ತಾ ಒಂದು ಒಳ್ಳೊಳ್ಳೆ ಸಕ್ಸಸ್ನ ಕಂಡಿರ್ತಾರೆ. ಅದೇ ಮಾರ್ಷ್ಮೆಲೋನ ಯಾರು ವೆಯ್ಟ್ ಮಾಡದೆ ಬೇಗ ತಿನ್ಕೊಂಡಿರ್ತಾರೆ ಅವರು ಲೈಫಲ್ಲಿ ಯಾವುದೇ ರೀತಿ ಅಚೀವ್ನ ಮಾಡಲಿಕ್ಕೆ ಸಾಧ್ಯ ಇರಲ್ಲ, ಅವರಲ್ಲಿ ಪೇಷನ್ಸ್ ಇರಲ್ಲ. ಸೊ 30 ವರ್ಷ ಆಗೋಷ್ಟರಲ್ಲಿ ಅವರಲ್ಲಿ ಬೊಜ್ಜು ಬಂದಿರುತ್ತೆ. ಸೊ ಯಾವುದೇ ರೀತಿ ಅವರನ್ನ ಲೈಫ್ ಗೋಲ್ನ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒಂದು ಎಕ್ಸ್ಪೆರಿಮೆಂಟಿಂದ ಏನು ಹೊರಗೆ ಬಿತ್ತು ಅಂದರೆ, ಸೊ ನಮ್ಮಲ್ಲಿ ಏನಾದರೂ ಒಂದು ಕಾಯ್ತಕ್ಕಂತಹ ತಾಳ್ಮೆ, ಪೇಷನ್ಸ್ ಇದ್ದರೆ ನಾವು ಏನು ಬೇಕಾದರೂ ಗೆಲ್ಬೋದು, ಏನು ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ತಿಳಿತಾ ಹೋಗ್ಬೋದು. ಸೊ ಹಾಗಾದರೆ ಈ ಮಾರ್ಷ್ಮೆಲೋ ರೂಲ್ಸ್ನ ನಮ್ಮ ಲೈಫಲ್ಲೂ ಕೂಡ ಅಳವಡಿಸ್ಕೊಂಡ್ರೆ ನಮ್ಮ ಗೋಲ್ಗಳನ್ನ ನಾವು ಮುಟ್ಬೋದಾ? ಹಾಗಾದರೆ ನಾವು ಹಣನ ಸೇವ್ ಮಾಡ್ಬೋದಾ? ಮತ್ತೆ ನಾವು ಹೆಲ್ದಿಯಾಗಿರ್ಬೋದಾ? ಇದನ್ನ ಈಗಲೂ ಹೇಗೆ ಅಳವಡಿಸ್ಕೊಳ್ಳೋದು ಅಂತ ನೀವು ಕೇಳೋದಾದರೆ ಖಂಡಿತ 1 by 1 ನೋಡ್ತಾ ಹೋಗೋಣ ಬನ್ನಿ. ಲೈಕ್ ಈ ಒಂದು ಮಾರ್ಷಲ್ ರೂಲ್ಸನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಂಡು ನಮ್ಮ ಗೋಲ್ಗಳನ್ನ ಅಚೀವ್ ಮಾಡ್ಬೋದಾ ಆ್ಯಂಡ್ ನಮ್ಮ ದುಡ್ಡನ್ನು ಸೇವ್ ಮಾಡ್ಬೋದಾ ಅನ್ನೋದಾದರೆ ಖಂಡಿತವಾಗ್ಲೂ ಸೇವ್ ಮಾಡ್ಬೋದು. ಹಾಗಾದರೆ ಫಸ್ಟ್ ಸ್ಟೆಪ್ ಏನಂತ ಅಂದರೆ, ಖರ್ಚನ್ನು ತಡ ಮಾಡ್ತಕ್ಕಂತಹ ಒಂದು ಅಭ್ಯಾಸ 7 ಡೇ ರೂಲ್ಸ್. ಏನಿದು 7 ಡೇ ರೂಲ್ಸ್ ಅಂತ ಅಂದರೆ, ಸೊ ನಮಗೆ ತಿಂಗಳು ಸಂಬಳ ಬಂತು ಅಂದರೆ ಸಾಕು, ನಮ್ಮ ಹತ್ರ ದುಡ್ಡಿದೆ ಅಂತ ಅಂದರೆ ಸಾಕು, ಒಂದು ಬ್ರ್ಯಾಂಡೆಡ್ ಫೋನು ಮತ್ತು ಒಂದು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಶೂಸು ಮತ್ತು ಆಕರ್ಷವಾಗಿರ್ತಕ್ಕಂತಹ ಡೀಲ್ನ ನೋಡು, ಟಚ್ ಮಾಡು, ಸೊ ಪ್ರೊಸೆಸ್ ಆ್ಯಂಡ್ ಓಕೆ. ಸೊ ಈ ಥರ ಮಾಡೋದ್ರಿಂದ ಒಂದು ಅಗತ್ಯ ಇದೆಯಾ? ಇದು ಅನಗತ್ಯಗಳನ್ನ ಖರ್ಚುಗಳನ್ನ ನಾವು ಮಾಡ್ತಾ ಇದ್ದೀವಿ. ಆ ಖರ್ಚನ್ನು ಒಂದು ವಾರ ಅಥವಾ ಒಂದು 15 ದಿನ ತಡ ಮಾಡಿ. ಫಾರ್ ಎಕ್ಸಾಂಪಲ್, ನೀವೀಗ ಒಂದು ವಸ್ತುನ, ಒಂದು ಬ್ರ್ಯಾಂಡೆಡ್ ಫೋನ್ನ ತಗೊಳ್ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಹತ್ರ ದುಡ್ಡಿದೆ, ಕ್ಯಾಶ್ ಇದೆ, ಎಲ್ಲವೂ ಇದೆ. ಸೊ ಒಂದು ವೀಕ್ ವೆಯ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸೊ ಒಂದು 10 ದಿನ ಅಥವಾ ಕಡಿಮೆ ಅಂದರೂ ಕೂಡ ಒಂದು ವೀಕ್ ತಡ ಮಾಡಿದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ ಆ ವಸ್ತು ನಿಮ್ಗೆ ಅಗತ್ಯ ಇದೆಯಾ ಅಂತ. ಅಗತ್ಯ ಇತ್ತು ಅಂತ ಅಂದರೆ ಸ್ವಲ್ಪ ನಿಮ್ಮ ಹತ್ರ ಇನ್ನೂ ದುಡ್ಡು ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಮಾಡಿ ಆ ದುಡ್ಡು ಇದ್ದಾಗ ಅದನ್ನು ತಗೊಳ್ಳಿ. ಸೊ ಏನು ಮಾಡ್ತಾರೆ ಗೊತ್ತಾ, ಕೆಲವರು ಇಲ್ಲಿ ಎಂತೆಂಥ ಆಕರ್ಷಕವಾಗಿರ್ತಕ್ಕಂತಹ ಅನಗತ್ಯವಾದಂತಹ ಖರ್ಚುಗಳನ್ನೆಲ್ಲ, ಅನಗತ್ಯವಾದಂಥ ನಮಗೆ ಖುಷಿ, ಒಂದು ಬ್ರ್ಯಾಂಡೆಡ್ ಒಳ್ಳೊಳ್ಳೆ ಫೋನ್ ತೊಗೊಬಿಟ್ಟೆ, ಸೊ ಒಂದು ಒಳ್ಳೆ 5000 ಡ್ರೆಸ್ ತೊಗೊಬಿಟ್ಟೆ, ನಮ್ಗೆ ಒಳ್ಳೆ ಸುಖ ಒಳಗೆ ಉಗ್ತಾ ಇರುತ್ತೆ. ಸೊ ಆ ಸುಖ ಬೇಡ ನಿಮಗೆ. ಜೀವನಕ್ಕೆ ಅಗತ್ಯ ಇದೆಯಾ? ಸೊ ಒಂದು ವಾರ ಆದಮೇಲೆ, ಒಂದು ತಿಂಗಳಾದಮೇಲೆ ನಿಮ್ಮ ಮೈಂಡಿಗೆ ಏನಾದರೂ ವಸ್ತು ನನಗೆ ಬೇಕೇ ಬೇಕು ಅನ್ನೋ ಹಾಗಿದ್ರೆ ಜಸ್ಟ್ ನಾಟ್ ಅದನ್ನು ತಗೊಳ್ಳೋದಕ್ಕೆ ಆ್ಯಂಡ್ ದುಡ್ಡನ್ನ ಹೇಗೆ ಸೇವಿಂಗ್ಸ್ ಮಾಡಿರ್ತೀರಾ ಅದ್ರ ಜೊತೆಗೆ ನೀವು ತಗೊಳ್ತಕ್ಕಂತಹದ್ದು ಸೇವಿಂಗ್ಸ್ ದುಡ್ಡಿರುತ್ತೆ. ಸೊ ಆ ಗ್ಯಾಪಲ್ಲಿ ಏನಾದರೂ ನೀವು ಅದನ್ನು ಮರ್ತೋಯ್ತು, ಅದು ನನಗೆ ಅವಶ್ಯಕತೆ ಇಲ್ಲ ಅಂತ ಅನಿಸ್ತು ಅಂದರೆ, ನಿಮ್ಮ ಜೀವನ ಸ್ಮೂತಾಗಿ ನಡೀತಿದೆ ಅಂತ ಅಂದರೆ ಅದು ನಿಮಗೆ ಅವಶ್ಯಕತೆ ಇಲ್ಲ. ಸೊ ಇದು ಡಿಲೇ ಗ್ರ್ಯಾಜುಯೇಷನ್ಸ್. ಓಕೆ, ಮಾರ್ಷಲ್ ಒಂದು ಇನ್ಸ್ಟೆಂಟ್ ಗ್ರ್ಯಾಜುಯೇಷನ್ಗೆ ಇದು ತದ್ವಿರುದ್ಧ. ಡಿಲೇ ಮಾಡಿ, ಇದನ್ನು ಡಿಲೇ ಮಾಡಿದಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಜೀವನ ನಮ್ಮದು ಹೇಗೆ ನಡೀತಾ ಇದೆ ಅನ್ನೋದು. ಸೊ ಈ ಥಾಟನ್ನು ದಯವಿಟ್ಟು
ನೆನಪಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಡಿಲೇ ಮಾಡಿ. ಅನಗತ್ಯವಾದದ್ದು ಖರ್ಚುಗಳು ಇದ್ದಾಗ ಯಾವುದೇ ಕಾರಣಕ್ಕೂ ಶ್ರೀಮಂತರಾಗೋದು ಸಾಧ್ಯನೇ ಇಲ್ಲ. ಅಸಾಧ್ಯವಾದಂತಹದ್ದು ಮಾತು ಅದು. ಸಾಧ್ಯನೇ ಇಲ್ಲ ಶ್ರೀಮಂತರಾಗೋದು. ಯಾವುದೋ ಒಂದು ಫೋನ್ ಬಂತು ಹೊಸದಾಗಿ ತಗೋ, ಯಾವುದೋ ಒಂದು ಕಾರ್ ಬಂತು, 15 ದಿನ ವೆಯ್ಟ್ ಮಾಡಿ. ಆ ವೆಯ್ಟ್ ಮಾಡಿದಾಗ ನಿಮ್ಮ ಮೈಂಡ್ ಸೆಟ್ಗೆ ಅದು ಬೇಕೇ ಬೇಕು, ಅದು ನನ್ನ ಜೀವನಕ್ಕೆ ಸಾಧ್ಯನೇ ಇಲ್ಲ ಅಂದಾಗ ಮಾತ್ರ ನೀವು ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಇನ್ನಷ್ಟು ಸೇವಿಂಗ್ಸ್ ಆಗಿರುತ್ತೆ. ಓಕೆ, ಸೆಕೆಂಡ್ ಸ್ಟೆಪ್ ಏನಂತ ಅಂದರೆ EMI ಬಲೆಯಿಂದ ತಪ್ಪಿಸ್ಕೊಳ್ತಕ್ಕಂಥದ್ದು. ಏನು ಗೊತ್ತಾ, ಒಂದು ಹೊಸ ಫೋನ್ ಬಂತು ಇವಾಗ ಅಂದಂಥ ತಕ್ಷಣ ಯಾರಾದರೂ ಅಷ್ಟೇ, ಯಾವುದೇ ಒಂದು ಫರ್ನಿಚರ್ EMI ಇದೆಯಪ್ಪ, ಒಂದಷ್ಟು ಡೌನ್ ಪೇಮೆಂಟ್ ಮಾಡಿಬಿಟ್ಟು ಅದನ್ನು EMI ಕಟ್ಕೊಂಡು ಹೋಗ್ಬೋದು ಅಂತ ಒಂದು ಥಿಂಕ್. ನೀ ಏನೇ EMI ಇದೆ, ಹೊಸ ಕಾರ್ ತಗೋ, ಫ್ರಿಡ್ಜ್ ತಗೋ, ಏನೇ ಫರ್ನಿಚರ್ ತಗೋ, ಫೋನ್ ತಗೋ, ಈ ಒಂದು EMI ಬಲೆಗೆ ಬಿದ್ದಿದ್ರಿಂದನೇ ಎಲ್ಲವೂ ಕೂಡ ಈ ಸಾಲದ ಸುಳಿಯಲ್ಲಿ ಈ ಬಲೆಗೆ ಎಲ್ಲರೂ ಕೂಡ ಬೀಳ್ತಾ ಹೋಗ್ತಾ ಇದ್ದಾರೆ. ಏನೋ ಒಂದು ಸ್ಯಾಲ್ರಿ ಬಂತು, ಒಂದು ಒಳ್ಳೆ ಫೋನ್ ಇದೆ, ಅದನ್ನ EMIಯಿಂದ ತಗೊಂಡ್ರಿ. ಸೊ ಆ EMI ಮುಗಿಯುವಷ್ಟರಲ್ಲಿ ಇನ್ನೊಂದು ಹೊಸ ಫೋನ್ ಬಂದಿರುತ್ತೆ. ಸೊ ಆ ಫೋನ್ನ ಮಾರಾಕು ಮತ್ತೊಂದು ಫೋನ್ ತಗೋ, ಇದಾಗ್ತಾ ಇದೆ. ಸೊ ನೀವು ಅದನ್ನೇ EMIಯಿಂದ ಆ ದುಡ್ಡನ್ನೇ ಸೇವ್ ಮಾಡ್ತಾ ಬಂದಿದ್ದಿದ್ರೆ ಇಷ್ಟರಲ್ಲಿ EMI ದುಡ್ಡನ್ನು ಕೂಡ ಸೇವ್ ಮಾಡ್ತಾ ಅಲ್ಲೊಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ನಿಮ್ಮ ದುಡ್ಡು ಸೇವ್ ಆಗ್ತಿತ್ತು. ಸೊ ಇನ್ನೊಂದು ಹೊಸ ಫೋನ್ನೇ ತಗೋಬೋದಿತ್ತು. ಸೊ ಇಲ್ಲಿ ನೀವು ಡಿಲೇ ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಬೇಕು, ತಾಳ್ಮೆ ಇರಬೇಕು. ಇಲ್ಲಿ ಸಾಲದ ಸುಳಿಗೆ ಸಿಕ್ಕಾಕೊಂಡು ಒದ್ದಾಡ್ತಕ್ಕಂಥದ್ದಲ್ಲ. ಸೊ ಇದ್ರ ಬಂದು ಏನಾದರೂ ಒಂದು ಇನ್ವೆಸ್ಟ್ಮೆಂಟ್, ಇವಾಗ ಮ್ಯೂಚುವಲ್ ಫಂಡ್, ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಇಷ್ಟೊಂದು ರಿಸ್ಕ್ ನಂಗೆ ತಗೊಳಕ್ಕಾಗಲ್ಲ ಅಂದರೆ RD ಆಗಿರ್ಬೋದು, FD ಆಗಿರ್ಬೋದು, ಇಂಥದ್ರಲ್ಲಿ ಹೂಡಿಕೆ ಮಾಡಿ. ಹೂಡಿಕೆ ಮಾಡಿದಾಗ ಏನಾಗುತ್ತೆ, ನಮ್ಮ ಮತ್ತಷ್ಟು ಹಣ ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಹೊರತು ಕಡಿಮೆ ಆಗೋದಕ್ಕೆ ಸಾಧ್ಯ ಆಗಲ್ಲ. ನಮ್ಮಲ್ಲಿ ಒಂದು ಸೇವಿಂಗ್ ಸೆನ್ಸ್ ಏನಿರುತ್ತೋ ಸ್ವಲ್ಪ ಅಲ್ಲಿ ತಡ ಮಾಡಿದ್ರೆ, ನಾವು 15 ದಿನ 20 ದಿನ ಸ್ವಲ್ಪ ಒಂದು ವರ್ಷ ವೆಯ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಾವು ಏನನ್ನ ಆಸೆ ಪಟ್ಟಿರ್ತೀವೋ, ಯಾವ ಕಾರನ್ನು ಆಸೆ ಪಟ್ಟಿರ್ತೀವೋ, ಎಂಥ ಮನೆನ ಆಸೆ ಪಟ್ಟಿರ್ತೀವೋ ಅದನ್ನು ದುಪ್ಪಟ್ಟಷ್ಟು ನಾವು ತಗೊಳ್ತಕ್ಕಂತಹ ತಲೆ ನಮ್ಮಲ್ಲಿ ಇರಬೇಕು. ಆ ಮೆಂಟಾಲಿಟಿ ಯೋಚನೆ ಮಾಡ್ತಕ್ಕಂಥದ್ದು ಇರಬೇಕು. ಇವತ್ತು ಏನೋ ಒಂದು ಬಂತಪ್ಪ, ಅದನ್ನು ಬಿಡಬೇಕು EMIನಲ್ಲಿ. ನೀನು ಎಷ್ಟೇ EMI ತಗೊಂಡ್ರು ಕೂಡ ಅದನ್ನು ಕಟ್ಟಬೇಕಲ್ವಾ. ಸೊ ಆ ದುಡ್ಡ ಸೇವಿಂಗ್ಸ್ ಇರಬೇಕು. ನನಗೆ ಇವಾಗ ಫೋನ್ ಅವಶ್ಯಕತೆ ನೆಸೆಸಿಟಿ ಇಲ್ಲ, ನೆಕ್ಸ್ಟ್ ಇನ್ನೊಂದು ಫೋನ್ ಬರುತ್ತೆ, ಇದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಈ ದುಡ್ಡನ್ನ ಬೆಳೆಸಿ, ಸೊ ನನ್ನ ದುಡ್ಡೇ ಸೇವ್ ಆಗುತ್ತೆ ಅನ್ನೋ ಮೆಂಟಾಲಿಟಿನ ನಾವು ಯೋಚನೆ ಮಾಡ್ಕೊಳ್ಬೇಕು. ಆ ಯೋಚನೆ ಇದ್ದಾಗ ಮಾತ್ರ ಯಾವುದೇ ಕಾರಣಕ್ಕೂ ಕೂಡ ಸಾಲ ಅನ್ನೋದಾಗಲ್ಲ. ಹಣಕಾಸಿನ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಹೋಗ್ತಾ ಇರುತ್ತೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕೆ ಆಗಲ್ಲ, ಅಷ್ಟೊಂದು ಥಿಂಗ್ಸ್ ನಿಮ್ಮಲ್ಲಿ ಇರುತ್ತೆ. ಸೊ ಅನ್ನೆಸೆಸರಿ ಈ ಆಕರ್ಷಣಿಕವಾಗಿರ್ತಕ್ಕಂತಹ ಈ ಕ್ಷಣಿಕ ಒಂದು ವಸ್ತುಗಳಿಗೆ ದಯವಿಟ್ಟು ಮಾರು ಹೋಗದೆ ಒಂದಷ್ಟು ದುಡ್ಡನ್ನು ಸ್ವಲ್ಪ ಡಿಲೇ ಮಾಡಿ ಅದನ್ನು ಯೋಚನೆ ಮಾಡಿ EMI ಬಲೆಗೆ ದಯವಿಟ್ಟು ಹೋಗಬೇಡಿ. ಯಾಕಂದರೆ ಇದು ಹಾಳು ಮಾಡ್ತಕ್ಕಂತಹ ಶ್ರೀಮಂತನನ್ನು ಹಾಳು ಮಾಡ್ತಕ್ಕಂತಹ ಕೆಲಸ ಇದು. ದಯವಿಟ್ಟು ಇದರಿಂದ ನೀವು ಪಾರಾಗೋದೇ ಬೆಸ್ಟ್. ಪಾರಾಗಲಿಲ್ಲ ಅಂದರೆ EMI ಕಟ್ಟೋದ್ರಲ್ಲೇ ನೀವು ಸತ್ತು ಹೋಗ್ತೀರಾ ಗುರು. ಯಾವುದೇ ಕಾರಣಕ್ಕೂ ನೀವು ಶ್ರೀಮಂತರಾಗಲ್ಲ. ನೆಕ್ಸ್ಟ್ ಸ್ಟೆಪ್ ಏನಂತ ಅಂದರೆ ಹೂಡಿಕೆ ನಂತರ ಖರ್ಚು ಮಾಡ್ತಕ್ಕಂಥದ್ದು. ಬಹುತೇಕ ಜನರು ಏನು ಮಾಡ್ತಾರೆ ಗೊತ್ತಾ, ಫಸ್ಟ್ ಅವರು ಅರ್ನ್ ಮಾಡ್ತಿರ್ತಕ್ಕಂಥ ದುಡ್ಡನ್ನು ಸ್ಪೆಂಡ್ ಮಾಡಿ ನಂತರ ಅದನ್ನು ಸೇವ್ ಮಾಡ್ತಾರೆ. ಸೊ ಇದನ್ನು ಹಾಗೆ ಮಾಡೋದ್ರಿಂದ ನೀವು ಉಳಿತಾಯ ಮಾಡೋದನ್ನು ತುಂಬ ಕಷ್ಟ ಆಗುತ್ತೆ. ಸೊ ಆರ್ಥಿಕ ಪರಿಸ್ಥಿತಿಗೆ ತುಂಬ ಕ್ರಿಟಿಕಲ್ ಪರಿಸ್ಥಿತಿ ಆಗುವಂಥ ಪರಿಸ್ಥಿತಿನ ನಾವೇ ತಂದುಕೊಳ್ಬೇಕಾಗುತ್ತೆ. ಇದನ್ನು ಉಲ್ಟಾ ಮಾಡಬೇಕಾಗುತ್ತೆ. ನೀವು ಬಂದಿರತಕ್ಕಂತಹ ಅರ್ನ್ ದುಡ್ಡಲ್ಲಿ ಫಸ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಂತರ ಅದನ್ನು ಸ್ಪೆಂಡ್ ಮಾಡ್ತಕ್ಕಂತಹದ್ದು. ಹೀಗೆ ಮಾಡೋದ್ರಿಂದ ಈ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಮತ್ತು ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಇನ್ನಿತರೆ ನಿಮಗೆ ಯಾವುದು ಅನುಕೂಲ ಇದೆ ಅದಕ್ಕೆ ನೀವು ಹೂಡಿಕೆ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಎಷ್ಟು ಖರ್ಚು ಬೇಕೋ ಅದಷ್ಟು ಡಬಲ್ ದುಡ್ಡು ನಿಮ್ಮದಾಗಿರುತ್ತೆ. ಆ ದುಡ್ಡನ್ನು ನೀವು ಖರ್ಚು ಮಾಡ್ತಕ್ಕಂಥದ್ದು. ಇದಕ್ಕೆ 20-50-30% ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗುತ್ತೆ. 50% ಅಂತ ಅಂದರೆ ನಿಮ್ಮ ತರಕಾರಿ ದಿನಸಿ ಆಗಿರ್ಬೋದು ಇಂತಹ ಖರ್ಚುಗಳಿಗೆ ನೀವು ಖರ್ಚು ಮಾಡ್ತಕ್ಕಂತಹದ್ದು. ಸೊ 30% ನಿಮ್ಮ ವೈಯಕ್ತಿಕ ಖರ್ಚು, ಹಾಸ್ಪಿಟಲ್ ಆಗಿರ್ಬೋದು, ಏನೋ ಥಿಂಗ್ಸ್ ತೊಗೊಳ್ತಕ್ಕಂಥದ್ದಾಗಿರ್ಬೋದು ಇದಕ್ಕೆ. ಇನ್ನು 20% ಹೂಡಿಕೆನ ಮಾಡಿ. ಯಾಕಂದರೆ ತುಂಬ ನಾನು ಒಂದು ಅವರೇಜ್ ಹೇಳ್ತಾ ಇರೋದು ಇಲ್ಲಿ. ನಿಮಗೊಂದು 20,000 25,000 ಬರುತ್ತೆ ಅನ್ನೋದಾದರೆ ಒಂದು ಅಟ್ಲೀಸ್ಟ್ ಒಂದು 20%ಗಿಂತ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ದೇ ಇರಬೇಡಿ. ಯಾಕಂದರೆ ಇದು ತುಂಬ ಹೈ ಸ್ಯಾಲ್ರಿ, ಒಂದು 5 ಲಕ್ಷ ನನಗೆ ಸೇವ್ ಆಗುತ್ತೆ ಅನ್ನೋರಿಗೆ ನನಗೆ ಇದೇ ರೂಲ್ಸ್ ಅನ್ವಯ ಆಗುತ್ತೆ ಅಂತ ಹೇಳಲ್ಲ. ಯಾಕಂದರೆ ಅದರಲ್ಲಿ ನೀವು 1 ಲಕ್ಷ ಖರ್ಚು ಮಾಡಿದ್ರು 2 ಲಕ್ಷ ಖರ್ಚು ಮಾಡಿ 2 ಲಕ್ಷ ಉಳಿತಾಯ ಮಾಡ್ತೀನಿ ಅನ್ನೋದ್ರಲ್ಲ 4 ಲಕ್ಷನೇ ಕೂಡ ಉಳಿಸ್ಕೊಳ್ಬಹುದು. ಸೊ ಅದು ಒಂದು ಅವರೇಜ್ ಇರೋರಿಗೆ ನಾನು ಹೇಳ್ತಾ ಇರೋದಿಲ್ಲಿ. ಸೊ ನಿಮ್ಮ ಸೇವಿಂಗ್ಸ್ ಹೇಗಿರಬೇಕು ಅಂತ ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಆದಷ್ಟು ಎಷ್ಟಾದರೂ ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಹೆಚ್ಚಿಗೆ
ಎಷ್ಟು ಒಂದು ಖರ್ಚು ನಮ್ಮ ಕಮ್ಮಿ ಮಾಡೋಕ್ಕಾಗುತ್ತೋ ಕಮ್ಮಿ ಮಾಡಿ, ಅದನ್ನು ನಿಮ್ಮ ಚಾಯ್ಸ್. ಸೊ ನಿಮ್ಮ ಒಂದು ರೀತಿ ನೀತಿಗಳು ಜೀವನದ ರೀತಿ ನೀತಿಗಳಿಗೆ ಹೊಂದ್ಕೊಳ್ಳುತ್ತೆ. ನಾವು 1 ಕೋಟಿ ನಾನು ಸಂಪಾದನೆ ಮಾಡ್ತೀನಿ ಏನಪ್ಪ ಅನ್ನೋದಾದರೆ 50 ಲಕ್ಷ ಖರ್ಚು ಮಾಡಿ 50 ಲಕ್ಷನ ಇಟ್ಕೊಳ್ತೀನಿ ಅನ್ನೋ ಹಾಗಲ್ಲ. ಇನ್ನೂ ಹೆಚ್ಚಿನದಾಗಿ ಅದನ್ನು ನಾವು ಸೇವ್ ಮಾಡ್ತಕ್ಕಂಥದ್ದು ನಮ್ಮ ಮೆಂಟಾಲಿಟಿ, ನಮ್ಮ ಒಂದು ಆದಾಯ ಆಗುತ್ತೆ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ಫಸ್ಟು ಒಂದು ಲೈಫಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋದನ್ನು ರೂಢಿಸ್ಕೊಳ್ಳಿ. ನನಗೊಂದು 50,000 ಬಂತು ಅಂದರೆ ನೀನೆಲ್ಲ ಅಟ್ಲೀಸ್ಟ್ ಒಂದು 20% ಆದರೂ ಕೂಡ ಇನ್ವೆಸ್ಟ್ಮೆಂಟ್ಗೆ RD, FD, ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಅಥವಾ ಒಂದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಇಂಥವ್ರುಗಳಲ್ಲಿ ಹೂಡಿಕೆ ಮಾಡಿದಾಗ ಏನಾಗುತ್ತೆ, ನಮ್ಮ ಅತಿ ಬೇಗ ಕನಸು ನನಸಾಗೋದಕ್ಕೆ ಒಂದು ದಾರಿ ಆಗುತ್ತೆ. ಖಂಡಿತವಾಗಿಯೂ ಕೂಡ ಇದೊಂದು ಶ್ರೀಮಂತರಾಗೋದಕ್ಕೆ ಇವೆಲ್ಲ ಒಂದು ಕೂಡ್ ಮೆಥಡ್ ಆ್ಯಂಡ್ ಬುದ್ಧಿವಂತಿಕೆಗೆ ಮಾತ್ರ. ಸುಮ್ಮನೆ ಅದೆಲ್ಲ ಇದೆಲ್ಲ ನಾನು ತಗೊಳ್ತೀನಿ ಗುರು ಅಂದರೆ ಖಂಡಿತವಾಗಿಯೂ ಸಾಧ್ಯನೇ ಇಲ್ಲ. ನೀ ಶ್ರೀಮಂತ ಆಗಲ್ಲ, ನೀ ಎಲ್ಲಿರ್ತೀಯ ಅಲ್ಲೇ ಇರ್ತೀಯ. ನೆಕ್ಸ್ಟ್ ಟಿಪ್ಸ್ ಏನಂತ ಅಂದರೆ, ಈ ದುಶ್ಚಟ ಬಿಡೋದಕ್ಕೆ ಈ ಒಂದು ಡಯಟ್ಗೂ ಕೂಡ ಏನು ಸಂಬಂಧ ಇದೆ. ಸೊ ಈ ಮಾರ್ಷ್ಮೆಲೋ ಅನ್ನೋ ರೂಲ್ಸ್ಗೂ ಕೂಡ ದುಶ್ಚಟಕ್ಕೂ ಕೂಡ ಅನ್ವಯಿಸುತ್ತೆ. ಸೊ ಈ ದುಶ್ಚಟ ಬಿಡೋದ್ರಿಂದ ಏನು ಯೂಸ್ ಅನ್ನೋದಾದರೆ, ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ನ ನಾವು ಮಾಡ್ತಕ್ಕಂಥದ್ದಾಗಿರ್ಬೋದು, ಆರೋಗ್ಯವಾಗಿರ್ತೀವಿ. ಸೊ ದುಡ್ಡು ಸೇವ್ ಆಗುತ್ತೆ, ನಾವು ಅಂದ್ಕೊಂಡಿರ್ತಕ್ಕಂಥ ಒಂದು ಒಳ್ಳೆ ಫಿಟ್ನೆಸ್ ದೇಹವನ್ನು ಹೊಂದಿರ್ತೀವಿ. ಸೊ ಇವತ್ತಿನ ಕಾಲದಲ್ಲಿ ಒಂದು ಆರೋಗ್ಯ ಅನ್ನೋದು ವಯಸ್ಸಾದಂತೆ ಒಂದು ಚಾಲೆಂಜಿಂಗ್ಸ್ ಮನುಷ್ಯನಿಗೆ ಬರ್ತಕ್ಕಂಥದ್ದು. ಆ ಪಾರ್ಟ್ ಹೋಯ್ತು, ಈ ಪಾರ್ಟ್ ಹೋಯ್ತು. ಸೊ ಇದೆಲ್ಲವನ್ನ ಯೋಚನೆ ಮಾಡೋದಕ್ಕಿಂತ ಮುಂಚೆ ಇದು ಸಿಗರೇಟ್ ಸೇರ್ತಕ್ಕಂಥದ್ದಾಗಿರ್ಬೋದು, ಧೂಮಪಾನ, ಮದ್ಯಪಾನ, ಇವೆಲ್ಲ ಒಂದು ದುಶ್ಚಟಕ್ಕೆ ಈಡಾದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಸೊ ದುಡ್ಡು ಹೋಗುತ್ತೆ. ದುಡ್ಡು ಸೇವಿಂಗ್ಸ್ ಮಾಡೋದ್ರಿಂದ ಅದನ್ನು ಒಂದು ಒಳ್ಳೊಳ್ಳೆ ಫಿಟ್ನೆಸ್ಸಿಗೆ ಉಪಯೋಗಿಸಿ, ಒಳ್ಳೊಳ್ಳೆ ನಮ್ಮ ಆರೋಗ್ಯಕ್ಕೆ ಏನು ಬೇಕಿದೆ ಅದಕ್ಕೆ ಉಪಯೋಗಿಸಿದ್ರೆ ಒಂದು ಒಳ್ಳೆ ರೀತಿ ಲೈಫ್ ಸ್ಟೈಲ್ನ ನಾವು ಫಾಲೋ ಅಪ್ ಮಾಡ್ಬೋದು. ಸೊ ಈ ಮಾರ್ಷ್ಮೆಲೋ ತಿಂದಂತಹ ವೆಯ್ಟ್ ಮಾಡಿರ್ತಕ್ಕಂತಹ ತಾಳ್ಮೆ ಇದ್ದಂತಹ ವಿದ್ಯಾರ್ಥಿಗಳು ಒಂದೊಳ್ಳೆ ಲೈಫ್ ಗೋಲ್ನ ರೀಚ್ ಮಾಡಿದ್ರು. ಸೊ ಅದೇ ನನಗೆ ಮಾರ್ಷಲ್ ಬಿಟ್ಟಿರೋಕ್ಕಾಗಲ್ಲ, ತಿಂದ್ಬಿಡೋಣ ಅಂತ ಅಂದರು, ಲೈಫಲ್ಲಿ ತುಂಬ ನಿರಾಸೆಗೊಂಡ್ರು. ಹಾಗೆ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಸಿಗರೇಟ್, ನಾನು ಇವಾಗ ಸಿಗರೇಟ್ ಹೊಡಿಬೇಕಂತ ಇರುತ್ತೆ. ಸೊ ಒಂದು ½ an hour ಬಿಟ್ಟು ಹೊಡೆಯೋಣ, ಆ ½ an hour ಜಸ್ಟ್ ಇನ್ನು 1 hour ಬಿಟ್ಟು ಹೊಡೆಯೋಣ. ಸೊ ಆ ಮೆಂಟಾಲಿಟಿ ಇತ್ತು ಅಂತ ಅಂದರೆ ಲೈಕ್ ನಿಮಗೆ ಬರ್ತಾ ಆ ಸಿಗರೇಟ್ ಹೊಡೆಯೋದನ್ನೇ ಬಿಟ್ಬಿಡ್ಬಹುದು, ಅಥವಾ ಆ ಮಧ್ಯದಲ್ಲಿ ಏನಾದರೂ ಒಂದು ಕೆಲಸ ಬರ್ಬೋದು. ಈ ರೀತಿ ಮೆಂಟಾಲಿಟಿನಲ್ಲಿ ಹೋದರೆ ನಮ್ಮ ಶ್ವಾಸಕೋಶ ಎಷ್ಟು ಕ್ಲೀನ್ ಆಗುತ್ತೆ ಅಲ್ವಾ. ಸೊ ಇದರಿಂದೆಲ್ಲ ಒಂದು ಅನಾಹುತಕ್ಕೆ ನಾವು ಈಡಾಗೋದ್ರ ಬದಲು ನಮ್ಮ ಒಂದು ಒಳ್ಳೆ ಗುಡ್ ಹೆಲ್ದಿ ಆ್ಯಂಡ್ ಗುಡ್ ಒಂದು ಒಳ್ಳೆ ರಿಚ್ ಲೈಫ್ನ ಲೀಡ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ದಯವಿಟ್ಟು ಐ ಹೋಪ್ ಒಂದೊಳ್ಳೊಳ್ಳೆ ಈ ಸ್ಟೆಪ್ಪನ್ನು, ಈ ರೂಲ್ಸ್ ಅಳವಡಿಸ್ಕೊಂಡ್ರೆ, ಈ ಸ್ಕಿಲ್ನ ನೀವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನೀವು ದುಡ್ಡನ್ನ ಉಳಿಸ್ಬೋದು, ಮತ್ತಷ್ಟು ಶ್ರೀಮಂತರಾಗ್ಬೋದು. ಇದು ಯೂಸ್ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಬಂದು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇಂತಹದ್ದೇ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಯೂಸ್ಫುಲ್ ಆ್ಯಂಡ್ ಎನರ್ಜೆಟಿಕ್ ಆಗಿರ್ತಕ್ಕಂಥ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಬರೋಣವೇ, ನಮಸ್ತೆ.